ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಜೀವಕ್ರಿಯೆಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಪ್ರಶ್ನೋತ್ತರಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಹಾಗೆ ಕೆಲವೊಂದು ಒಂದು ಅಂಕದ ಪ್ರಶ್ನೆಗಳನ್ನ ತಿಳಿದುಕೊಂಡಿದ್ವಿ ಅಲ್ವಾ. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಹೆಚ್ಚಿನ ಅಂಕಗಳ ಪ್ರಶ್ನೆಗಳು, ಉದಾಹರಣೆಗೆ 4 ಅಂಕಗಳ ಪ್ರಶ್ನೆಗಳಿರ್ಬಹುದು, 3 ಅಂಕಗಳ ಪ್ರಶ್ನೆಗಳಿರ್ಬಹುದು, 2 ಅಂಕಗಳ ಪ್ರಶ್ನೆಗಳು, ಈ ರೀತಿಯಾಗಿ ನಾವು ಇವತ್ತು ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಐ ಹೋಪ್ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ಪ್ರಶ್ನೆಗಳು ಅಥವಾ ಪ್ರಶ್ನೆಗೆ ಉತ್ತರ ಮೊದಲೇ ಗೊತ್ತಿದ್ರೆ ನೀವು ಅದನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಪ್ರಶ್ನೆಯನ್ನ ಬರೆದು ಕೊಟ್ಟಿರುವಂತ ನಾನು ಉತ್ತರವನ್ನ ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳ್ತೇನೆ, ಅದನ್ನ ನೀವು ಶಾರ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಆಯ್ತಾ. ಹಾಗಾದ್ರೆ ಇವತ್ತಿನ ಈ ಕ್ಲಾಸ್ ಅನ್ನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ. ನೆಫ್ರಾನ್ನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಮತ್ತು ಗ್ಲಮರುಲಸ್ ಅನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ನೀವು ನೆಫ್ರಾನ್ನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬಿಡಿಸಬೇಕು. ಈ ಚಿತ್ರವ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ಬಿಡಿಸಿ ನಂತರ ಏನ್ ಮಾಡ್ಬೇಕು, ಗ್ಲಮರುಲಸ್ ಅನ್ನುವಂತಹ ಒಂದು ಭಾಗವನ್ನ ಗುರುತಿಸಬೇಕು. ಪ್ರಶ್ನೆಯನ್ನ ಬರ್ಕೊಳ್ಳಿ. ನೆಫ್ರಾನ್ನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಮತ್ತು ಗ್ಲಮರುಲಸ್ ಅನ್ನು ಗುರುತಿಸಿ. ನೋಡಿ, ನೆಫ್ರಾನ್ನ ರಚನೆಯ ಚಿತ್ರ ಈ ರೀತಿಯಾಗಿ ನೀವು ಚಿತ್ರವನ್ನ ಬಿಡಿಸಬೇಕಾಗತ್ತೆ. ಇಲ್ಲಿ ನೀವು ಪ್ರಮುಖವಾಗಿ ಗ್ಲಮರುಲಸ್ ಅನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳ್ತಾರೆ. ನೀವು ಎಲ್ಲಾ ಒಂದು ಭಾಗವನ್ನ ಗುರುತಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಈ ಚಿತ್ರವನ್ನ ಹಾಗೆ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇರುವಂತ ಎಲ್ಲ ಭಾಗಗಳನ್ನ, ಇಲ್ಲಿ ನೋಡಿ ಬಹುಮನ್ನನ ಕೋಶ ಅಂತ ಇದೆ, ರೀನಲ್ ಅಪಧಮನಿಯ ಕವಲು, ರೀನಲ್ ಅಪಧಮನಿ ಇದೆ, ಹಾಗೆ ನೆಫ್ರಾನ್ನ ಕೊಳವೆಯ ಆಕಾರದ ಭಾಗ, ಸಂಗ್ರಾಹಕ ನಾಳವನ್ನ ಗುರುತಿಸಿ ಅಂತ ಹೇಳ್ತಾರೆ. ಆದ್ರಿಂದ ಈ ಎಲ್ಲಾ ಭಾಗಗಳನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಚಿತ್ರಗಳನ್ನ ಪ್ರತಿಯೊಂದು ಪಾಠದಲ್ಲಿರುವಂತ ಯಾವ ಕೇಳಬಹುದಾದಂತ ಒಂದು ಚಿತ್ರಗಳನ್ನ ನೀವು ಡೈಲಿ ಒಂದ್ ಕಡೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅದ್ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಬೋರ್ಡ್ ಎಕ್ಸಾಮಿಗೆ, ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿ. ನೋಡಿ, ಇಲ್ಲಿ 2 ಚಿತ್ರವನ್ನ ಕೊಟ್ಟಿದ್ದಾರೆ, ಚಿತ್ರ 1, ಚಿತ್ರ 2. ಹಾಗೆ ಇಲ್ಲಿ XY ಅಂತ 2 ಭಾಗಗಳನ್ನ ಗುರುತಿಸಿದ್ದಾರೆ ಅಲ್ವಾ. ಇಲ್ಲಿ ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನ ಸೂಚಿಸುತ್ತದೆ, ಏಕೆ ಅಂತ ಇದೆ. ಎರಡನೇ ಪ್ರಶ್ನೆಯನ್ನು ನೋಡಿ. X ಮತ್ತು Y ಭಾಗಗಳನ್ನ ಹೆಸರಿಸಿ ಮತ್ತು X ಭಾಗದ ಕಾರ್ಯವೇನು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಇದನ್ನ ನಾವು ಪತ್ರರಂಧ್ರ, ತೆರೆದ ಪತ್ರರಂಧ್ರ ಅಂತ ಕರಿತೇವೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಕಾವಲು ಜೀವಕೋಶಗಳ ಒಂದು ಆಕಾರವನ್ನ ನೋಡಿದಾಗ ನಾವು ಇದನ್ನ ಏನಂತ ಹೇಳ್ಬಹುದು, ತೆರೆದ ಪತ್ರರಂಧ್ರ ಅಲ್ವಾ. ಹಾಗೆ ಇದನ್ನ ನಾವು ಮುಚ್ಚಿದ ಪತ್ರರಂಧ್ರ ಅಂತ ಕರಿತೇವೆ. ಕಾವಲು ಜೀವಕೋಶಗಳ ಆಕಾರವನ್ನ ಗಮನಿಸಿ, ಇಲ್ಲಿ ಪತ್ರರಂಧ್ರ ಏನಾಗಿದೆ, ಮುಚ್ಚಿದೆ ಅಲ್ವಾ. ಇಲ್ಲಿ ನೋಡಿ, ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನ ಸೂಚಿಸುತ್ತದೆ, ಏಕೆ. ಇಲ್ಲಿ ತೆರೆದ ಪತ್ರರಂಧ್ರ ಏನಾಗತ್ತೆ, ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನ ಸೂಚಿಸುತ್ತದೆ. ಏಕೆಂದ್ರೆ ಇಲ್ಲಿ ಪತ್ರರಂಧ್ರಗಳು ತೆರೆದುಕೊಂಡಿದೆ ಅಲ್ವಾ, ಇಲ್ಲಿ ಪತ್ರರಂಧ್ರಗಳು ಮುಚ್ಚಿದೆ, ಇಲ್ಲಿ ಪತ್ರರಂಧ್ರಗಳು ತೆರೆದುಕೊಂಡಿದೆ ಅಲ್ವಾ, ಓಪನ್ ಆಗಿದೆ, ಓಪನ್ ಸ್ಟೊಮ್ಯಾಟ ಅಂತ ಕರೀತಾರೆ ಅಲ್ವಾ. ಆದ್ರಿಂದ ಹೆಚ್ಚಿನ ಅನಿಲಗಳ ವಿನಿಮಯ ಉಂಟಾಗತ್ತೆ. ನೋಡಿ, ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಯನ್ನು ನೋಡಿ. X ಮತ್ತು Y ಭಾಗಗಳನ್ನ ಹೆಸರಿಸಿ ಮತ್ತು X ಭಾಗದ ಕಾರ್ಯವೇನು. ಇಲ್ಲಿ ಇದನ್ನ X ಅಂತ ಗುರುತಿಸಿದ್ದಾರೆ ಅಲ್ವಾ, ಇದನ್ನ X ಅಂತ ಗುರುತಿಸಿದ್ದಾರೆ. ಹಾಗೆ ಈ ಒಂದು ಭಾಗವನ್ನ Y ಅಂತ ಗುರುತಿಸಿದ್ದಾರೆ. ಈ X ಭಾಗವನ್ನ ನಾವು ಏನ್ ಹೇಳ್ಬಹುದು, ಕಾವಲು ಜೀವಕೋಶಗಳು ಅಂತ ಹೇಳ್ತೇವೆ ಅಲ್ವಾ. ಕಾವಲು ಜೀವಕೋಶಗಳು. ಹಾಗೆ
ವಾಯ್ ಅನ್ನುವಂಥ ಭಾಗವನ್ನ ನಾವು ಪತ್ರರಂಧ್ರ ಅಂತ ಹೇಳ್ಬಹುದು. ಪತ್ರರಂಧ್ರ ಅಲ್ವಾ? ಹಾಗಾದ್ರೆ ಇಲ್ಲಿ ಎಕ್ಸ್ ಭಾಗದ ಕಾರ್ಯವೇನು ಅಂತ ಕೇಳಿದ್ದಾರೆ ಅಲ್ವಾ? ಎಕ್ಸ್ ಭಾಗ ಯಾವುದು ಇಲ್ಲಿ? ಎಕ್ಸ್ ಅನ್ನುವಂಥ ಭಾಗ ಕಾವಲು ಜೀವಕೋಶ. ಈ ಕಾವಲು ಜೀವಕೋಶದ ಕಾರ್ಯ ಏನು? ಈ ಕಾವಲು ಜೀವಕೋಶ ಏನ್ ಮಾಡುತ್ತೆ? ಪತ್ರರಂಧ್ರದ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆಗೆ, ಪತ್ರರಂಧ್ರ ತೆರೆಯುವ ಸಂದರ್ಭದಲ್ಲಿ ಏನಾಗುತ್ತೆ? ಈ ರೀತಿಯಾಗಿ ಆಗತ್ತೆ ಅಲ್ವಾ ಅದರ ಒಂದು ಆಕಾರ. ಹಾಗೆ ಮುಚ್ಚಿದ ಪತ್ರರಂಧ್ರ ಈ ರೀತಿಯಾಗಿರುತ್ತೆ ಅಲ್ವಾ? ಆದ್ರಿಂದ ಅದು ಪತ್ರರಂಧ್ರದ ತೆರೆಯುವಿಕೆಗೆ ಮತ್ತೆ ಮುಚ್ಚುವಿಕೆಗೆ ಅದು ಸಹಾಯ ಮಾಡುತ್ತೆ ಅಲ್ವಾ? ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕು. ಎಕ್ಸ್ ಭಾಗದ ಕಾರ್ಯವೇನು? ಪತ್ರರಂಧ್ರದ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆಗೆ ಸಹಾಯ ಮಾಡುತ್ತೆ. ಅದರ ಮೂಲಕ ಅನಿಲಗಳ ವಿನಿಮಯವನ್ನ ನಿಯಂತ್ರಿಸುತ್ತೆ ಅಲ್ವಾ? ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನೋಡಿ, ಮಾನವನ ವಿಸರ್ಜನಾಂಗ ವ್ಯೂಹದ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆದು ಮೂತ್ರನಾಳವನ್ನ ಗುರುತಿಸಿ ಅಂತ ಇದೆ. ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರವು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಅಲ್ಲಿ ಏನನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ? ಕೇವಲ ಒಂದು ಭಾಗವನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ, ಯಾವುದು? ಮೂತ್ರನಾಳ. ಆದ್ರೆ ನೀವು ಈ ಒಂದು ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ ಎಲ್ಲಾ ಒಂದು ಭಾಗಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ಭಾಗಗಳನ್ನ ಗುರುತಿಸ್ಲಿಕ್ಕೆ ನಿಮ್ಗೆ ಕೇಳಬಹುದು, ಅಥವಾ ಎಲ್ಲಾ ಭಾಗಗಳನ್ನ ಗುರುತಿಸಿ ಅಂತ ಕೂಡ ಹೇಳ್ಬಹುದು. ನೋಡಿ, ಇದು ಎಡ ಮೂತ್ರಪಿಂಡ, ಹಾಗೆ ಇದು ಬಲಬದಿಯ ಮೂತ್ರಪಿಂಡ ಅಲ್ವಾ? ಇದು ಮಹಾ ಅಪಧಮನಿ, ಹಾಗೆ ಇಲ್ಲಿ ಮೂತ್ರನಾಳ ಇದೆ ಅಲ್ವಾ? ಎಡ ಮೂತ್ರನಾಳ, ಹಾಗೆ ಇದನ್ನ ಬಲಮೂತ್ರನಾಳ ಅಂತ ಕರಿತೇವೆ ಅಲ್ವಾ? ಹಾಗೆ ಮಹಾ ಅಭಿಧಮನಿ ಇದೆ, ಇದನ್ನ ಮಹಾ ಅಭಿಧಮನಿ ಅಂತ ಹೇಳ್ತೇವೆ. ಮೂತ್ರಕೋಶ ಹಾಗೆ ಮೂತ್ರದ್ವಾರ. ಈ ರೀತಿಯಾಗಿ ನೀವು ಎಲ್ಲಾ ಭಾಗಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಿತ್ರ ಅಂತ ನಾವು ಹೇಳ್ಬಹುದು. ಇದನ್ನು ಕೂಡ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಕಾರಣ ಕೊಡಿ ಅಂತ ಕೇಳಿದ್ದಾರೆ ನೋಡಿ. ಮೊದಲನೇದಾಗಿ, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನ ಹೊಂದಿದೆ. ಇದು 1 ಅಂಕದ ಪ್ರಶ್ನೆ. ಹಾಗೆ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನ ಪ್ರತ್ಯೇಕಿಸುವುದು ಅವಶ್ಯಕ. ಇದಕ್ಕೆ ಕಾರಣವನ್ನ ಬರಿಬೇಕು. ಪ್ರತಿಯೊಂದಕ್ಕೂ 1 ಅಂಕಗಳು. ಗೊತ್ತಾಯ್ತಾ? ಪ್ರತಿಯೊಂದಕ್ಕೂ 1 ಅಂಕಗಳು. ಮೊದಲನೇದನ್ನ ನೋಡೋಣ. ಹೃತ್ಕುಕ್ಷಿಗಳು ರಕ್ತವನ್ನ ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಿರುವುದರಿಂದ ಅವು ಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಗಳನ್ನ ಹೊಂದಿದೆ ಅಲ್ವಾ? ಹೃತ್ಕುಕ್ಷಿಗಳೇನಾಗಿರುತ್ತೆ? ಕೆಳಭಾಗದಲ್ಲಿರುತ್ತೆ, ಮತ್ತೆ ಹೃದಯದ ಬೇರೆ ಬೇರೆ ಭಾಗಗಳಿಗೆ ರಕ್ತವನ್ನ ಪಂಪ್ ಮಾಡಬೇಕು ಅಲ್ವಾ? ಆ ಒಂದು ಕಾರಣದಿಂದ ಹೃತ್ಕರ್ಣಗಳಿಗಿಂತ ದಪ್ಪನಾದ ಸ್ನಾಯುವಿನ ಭಿತ್ತಿಯನ್ನ ಹೊಂದಿದೆ ಅಂತ ಹೇಳ್ತೇವೆ ನೋಡಿ. ಸರಿಯಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆಯನ್ನ ಕೂಡ ನೋಟ್ ಮಾಡ್ಕೊಳ್ಳಿ. ಎರಡನೇ ಕಾರಣವನ್ನ ನೋಡೋಣ. ಪಕ್ಷಿಗಳು ಮತ್ತು ಸ್ತನಿಗಳಂತಹ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತೆ ಆಕ್ಸಿಜನ್ ರಿಕ್ತ ರಕ್ತವನ್ನ ಏನ್ ಮಾಡ್ಬೇಕು? ಅಲ್ಲಿ ಸೆಪರೇಟ್ ಆಗಿರೋದು ಏನಾಗಿದೆ ಅಲ್ಲಿ ಬಹಳ ಉಪಯುಕ್ತ ಅಲ್ವಾ? ಇವು ತಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನ ಬಳಸುತ್ತವೆ. ಅಲ್ಲಿ ನೋಡಿ, ಪ್ರಶ್ನೆಯನ್ನ ಇನ್ನೊಂದ್ಸಲ ತೋರಿಸ್ತೇನೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ. ಯಾಕೆ ಆ ಒಂದು ರಕ್ತದ ಪ್ರತ್ಯೇಕ ಮಾಡ್ಬೇಕು ಅಲ್ವಾ? ಆ ಒಂದು ರಕ್ತವನ್ನ ಪ್ರತ್ಯೇಕ ಮಾಡ್ಬೇಕು. ಯಾಕೆ ಅಂದ್ರೆ ಪಕ್ಷಿಗಳು ಮತ್ತು ಸ್ತನಿಗಳಂತಹ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ
ಇದು ಅವಶ್ಯಕ. ಆಕ್ಸಿಜನ್ ರಿಕ್ತ ಮತ್ತೆ ಆಕ್ಸಿಜನ್ ಯುಕ್ತ ರಕ್ತವನ್ನ ಪ್ರತ್ಯೇಕಿಸುವುದು. ಯಾಕೆ? ಅವು ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಿಕ್ಕೆ ನಿರಂತರವಾಗಿ ಶಕ್ತಿಯನ್ನ ಬಳಸುತ್ತವೆ. ಅವರ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಿಕ್ಕೆ ನಿರಂತರವಾಗಿ ಶಕ್ತಿಯ ಅಗತ್ಯ ಇದೆ. ಆದ್ರಿಂದ ಹೆಚ್ಚಿನ ಶಕ್ತಿ ಅಗತ್ಯ ಇರೋದ್ರಿಂದ ಇದು ಅತ್ಯಂತ ಅವಶ್ಯಕವಾಗಿದೆ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನಿನ್ನ ಪ್ರಶ್ನೆಗೆ ಹೋಗೋಣವಾ? ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ ಮತ್ತು ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು? ನಮ್ಮ ದೇಹದಲ್ಲಿ ಕೊಬ್ಬು ಬಾಯಿಯಲ್ಲಿ ಜೀರ್ಣಿಸಲ್ಪಡತ್ತಾ? ಇಲ್ಲ. ಹಾಗೆ ಜಠರದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆ ನಡೆಯುತ್ತಾ? ಇಲ್ಲ. ಕೊಬ್ಬಿನ ಜೀರ್ಣಕ್ರಿಯೆ ನಡೆಯುವ ಭಾಗ ಯಾವುದು? ಅದನ್ನ ಸಣ್ಣ ಕರುಳು ಅಂತ ಹೇಳ್ತೇವೆ ಅಲ್ವಾ? ಸಣ್ಣ ಕರುಳು ಕೊಬ್ಬಿನ ಸಂಪೂರ್ಣ ಜೀರ್ಣಕ್ರಿಯೆಯ ಸ್ಥಳ ಅಂತ ಹೇಳ್ತೇವೆ. ಹಾಗಾದ್ರೆ ಕೊಬ್ಬು ಯಾವ ರೀತಿಯಾಗಿ ಜೀರ್ಣಿಸಲ್ಪಡುತ್ತೆ? ಮೊದಲನೇದಾಗಿ ಯಕೃತ್ನಿಂದ ಬಿಡುಗಡೆಯಾಗುವಂತ ಪಿತ್ತರಸ ಈ ಕೊಬ್ಬನ್ನ ಏನ್ ಮಾಡತ್ತೆ ಅಂದ್ರೆ, ಸಣ್ಣ ಕರುಳಿನಲ್ಲಿ ಇರುವಂತಹ ಕೊಬ್ಬನ್ನ ಸಣ್ಣ ಸಣ್ಣ ದುಂಡು ಕಣಗಳಾಗಿ, ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರುವಂತಹ ಒಂದು ಕೊಬ್ಬನ್ನ ಸಣ್ಣ ಸಣ್ಣ ದುಂಡು ಕಣಗಳಾಗಿ ಅದು ಪರಿವರ್ತನೆ ಮಾಡುತ್ತೆ. ಯಾಕೆ ಈ ಒಂದು ಪಿತ್ತರಸ ಸಣ್ಣ ಸಣ್ಣ ದುಂಡು ಕಣಗಳಾಗಿ ಪರಿವರ್ತನೆ ಮಾಡುತ್ತೆ? ಯಾಕೆಂದ್ರೆ ಅದು ಕೊಬ್ಬು ಯಾವ ಒಂದು ರೂಪದಲ್ಲಿದೆಯೋ ಆ ರೂಪದಲ್ಲಿ ಕಿಣ್ವಗಳು ಅದನ್ನ ವಿಭಜನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪಿತ್ತರಸ ಏನ್ ಮಾಡುತ್ತೆ? ಸಣ್ಣ ಸಣ್ಣ ದುಂಡು ಕಣಗಳಾಗಿ ಅದನ್ನ ಪರಿವರ್ತನೆ ಮಾಡುತ್ತೆ. ನಂತರ ಲೈಪೇಸ್ ಅನ್ನುವಂತಹ ಕಿಣ್ವ, ಮೇದೋಜೀರಕ ರಸದಲ್ಲಿರುವಂತಹ ಲೈಪೇಸ್ ಕಿಣ್ವ ಕೊಬ್ಬನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಕೊಬ್ಬನ್ನ ಜೀರ್ಣಿಸಲು ಸಹಾಯ ಮಾಡುತ್ತೆ. ಹಾಗೆ ಕರುಳಿನ ರಸದಲ್ಲಿರುವಂತಹ ಕಿಣ್ವಗಳು ಏನ್ ಮಾಡುತ್ತೆ? ಅಂತಿಮವಾಗಿ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡತ್ತೆ. ನೋಡಿ, ಕೊಬ್ಬು ಯಾವ ರೀತಿಯಾಗಿ ಜೀರ್ಣವಾಗತ್ತೆ ನಮ್ಮ ದೇಹದಲ್ಲಿ? ಸಣ್ಣ ಕರುಳಿನಲ್ಲಿ ಅಲ್ವಾ? ಸಣ್ಣ ಕರುಳು ಯಕೃತ್ನಿಂದ ಏನ್ ಮಾಡುತ್ತೆ? ಅದು ಪಿತ್ತರಸವನ್ನ ಪಡೆದುಕೊಳ್ಳುತ್ತೆ. ಪಿತ್ತರಸ ಏನ್ ಮಾಡುತ್ತೆ? ಕೊಬ್ಬನ್ನ, ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರುವಂತಹ ಕೊಬ್ಬನ್ನ ಏನ್ ಮಾಡುತ್ತೆ? ಸಣ್ಣ ಸಣ್ಣ ದುಂಡು ಕಣಗಳ ರೂಪಕ್ಕೆ ಅದು ಪರಿವರ್ತನೆ ಮಾಡುತ್ತೆ. ನಂತರ ಮೇದೋಜೀರಕ ರಸದಲ್ಲಿರುವಂತಹ ಲೈಪೇಸ್ ಕಿಣ್ವ ಕೊಬ್ಬನ್ನ ಜೀರ್ಣಗೊಳಿಸಲು ಸಹಾಯ ಮಾಡುತ್ತೆ. ಹಾಗೆ ಅಂತಿಮವಾಗಿ ಕರುಳಿನ ರಸದಲ್ಲಿರುವಂತಹ ಕಿಣ್ವಗಳು ಕೊಬ್ಬಿನಾಮ್ಲ ಮತ್ತೆ ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಜೀರ್ಣಿಸಲ್ಪಡುತ್ತೆ. ಇದನ್ನ ನೀವು ನೀಟಾಗಿ ಬರಿಬೇಕು, ಆನ್ಸರ್ ಅನ್ನ ಬರಿಬೇಕು. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆಯನ್ನ ನೋಡಿ. ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ? ನಾವು ಚಪಾತಿಯನ್ನ ತಿಂದಾಗ ಅದನ್ನ ನಿಧಾನವಾಗಿ ಜಗಿದು ತಿಂದಾಗ ಅದು ಸಿಹಿಯಾಗಿ ರುಚಿಸುತ್ತದೆ ಏಕೆ? ಕಾರಣ ಕೊಡಿ ಅಂತ. ಇದನ್ನ 1 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ನಮ್ಮ ಬಾಯಿಯಲ್ಲಿರುವಂಥ ಲಾಲಾರಸದಲ್ಲಿರುವಂತಹ ಕಿಣ್ವ ಯಾವುದು? ಲಾಲಾರಸದ ಅಮೈಲೇಸ್ ಅಲ್ವಾ? ಸಲೈವರಿ ಅಮೈಲೇಸ್ ಅಂತ ಕರಿತೇವೆ. ಲಾಲಾರಸದ ಅಮೈಲೇಸ್ ಅನ್ನುವಂತಹ ಕಿಣ್ವ ಏನ್ ಮಾಡುತ್ತೆ? ಅಮೈಲೇಸ್ ಕಿಣ್ವ ಈ ಚಪಾತಿಯಲ್ಲಿ ಏನಿದೆ? ಯಾವ ಒಂದು ಪೋಷಕಾಂಶ ಇದೆ? ಅದು ಕಾರ್ಬೋಹೈಡ್ರೇಟ್ ಅಲ್ವಾ? ಚಪಾತಿಯಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಅನ್ನು
ಕಾರ್ಬೋಹೈಡ್ರೇಟ್ ಅನ್ನು ಏನಾಗಿ ಪರಿವರ್ತನೆ ಮಾಡುತ್ತೆ? ಅದು ಸಕ್ಕರೆಯಾಗಿ, ಕಾರ್ಬೋಹೈಡ್ರೇಟ್ ಅನ್ನ ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತೆ. ಆದ್ದರಿಂದ ಚಪಾತಿಯನ್ನ ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ. ಇಲ್ಲಿ ನೀವು ಈ ಒಂದು ಕಿಣ್ವದ ಹೆಸರನ್ನ ಬರಿಬೇಕು, ಲಾಲಾರಸದ ಅಮೈಲೇಸ್ ಅಂತ. ಹಾಗೆ ಅದೇನ್ ಮಾಡುತ್ತೆ, ಅದು ಪಿಷ್ಟವನ್ನ ಏನ್ ಮಾಡುತ್ತೆ, ಸಕ್ಕರೆಯಾಗಿ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ಬರಿಬೇಕು. 1 ಅಂಕದ ಪ್ರಶ್ನೆ ಇದು. ಎರಡನೇ ಪ್ರಶ್ನೆಯನ್ನ ನೋಡಿ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನ ವಿವರಿಸಿ ಅಥವಾ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಹಾಗೆ ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಸಸ್ಯಗಳಲ್ಲಿ ಆಹಾರ ವಸ್ತು ಸ್ಥಾನಾಂತರಣ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಆಹಾರ ವಸ್ತುಗಳ ಸ್ಥಾನಾಂತರಣ ಎರಡು ದಿಕ್ಕುಗಳಲ್ಲಿ ನಡೆಯುತ್ತೆ. ಎಟಿಪಿಯಿಂದ ಶಕ್ತಿಯನ್ನ ಬಳಸಿಕೊಂಡು, ಇಲ್ಲಿ ಎಟಿಪಿಯಿಂದ ಶಕ್ತಿಯನ್ನ ಬಳಸಿಕೊಳ್ಳಲಾಗತ್ತೆ. ಸರಳ ಭೌತ ಬಲಗಳನ್ನ ಇಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಎಟಿಪಿಯಿಂದ ಶಕ್ತಿಯನ್ನ ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲಾಗುತ್ತದೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನ ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತೆ. ಅಂದ್ರೆ ನೋಡಿ, ಯಾವ ರೀತಿಯಾಗಿ ವಸ್ತು ಸ್ಥಾನಾಂತರಣ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಕೇಳಿದ್ದಾರೆ. ನೀವು ಈ ಒಂದು ಪಾಯಿಂಟ್ಸ್ ಅನ್ನ ಬರಿಬೇಕಾಗತ್ತೆ, 2 ಪಾಯಿಂಟ್ಸ್ ಅನ್ನ ಬರಿಬೇಕಾಗತ್ತೆ. ನಂತರ ಏನಾಗತ್ತೆ ನೋಡೋಣ. ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವಂತಹ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡ ಇರುವಂತಹ ಒಂದು ಅಂಗಾಂಶಗಳಿಗೆ ಚಲಿಸುವಂತದ್ದು ಮಾಡುತ್ತದೆ. ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನ ಸಾಗಿಸಲು ಫ್ಲೋಯಂಗೆ ಅನುವು ಮಾಡಿಕೊಡುತ್ತದೆ. ಗೊತ್ತಾಯ್ತಾ? ಈ ರೀತಿಯಾಗಿ ಆಹಾರ ವಸ್ತುಗಳ ಸ್ಥಾನಾಂತರಣ ಸಸ್ಯಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬಹುದು. ಹಾಗೆ ಎರಡನೇದಾಗಿ, ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯನ್ನ ವಿವರಿಸಿ ಅಂತ ಹೇಳಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಮೊದಲನೇದಾಗಿ, ಯಕೃತ್ನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುವುದರ ಜೊತೆಗೆ ತನ್ನ ಕಾರ್ಯವನ್ನ ಪೂರ್ಣಗೊಳಿಸುತ್ತದೆ. ಅದೇನ್ ಮಾಡುತ್ತೆ, ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಕಿಣ್ವಗಳಿಗೆ ಅದರ ಮೇಲೆ ವರ್ತಿಸಲು ಕಷ್ಟವಾಗುತ್ತದೆ. ಆದ್ದರಿಂದ ಪಿತ್ತರಸದ ಲವಣಗಳು ಅವುಗಳನ್ನ ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಅಂದ್ರೆ ಈ ಪಿತ್ತರಸ ಏನ್ ಮಾಡುತ್ತೆ, ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರುವ ಕೊಬ್ಬನ್ನ ಚಿಕ್ಕ ಚಿಕ್ಕ ದುಂಡು ಕಣಗಳ ರೂಪದಲ್ಲಿ ಅದನ್ನ ಪರಿವರ್ತಿಸುತ್ತೆ. ನಂತರ ಮೇದೋಜೀರಕ ಗ್ರಂಥಿ ಮೇದೋಜೀರಕ ರಸವನ್ನ ಸ್ರವಿಸುತ್ತದೆ. ಅದು ಪ್ರೋಟೀನ್ ಅನ್ನ ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನ ವಿಭಜಿಸಲು ಲೈಪೇಸ್ ನಂತಹ ಕಿಣ್ವಗಳನ್ನ ಹೊಂದಿದೆ. ಈ ಮೇದೋಜೀರಕ ರಸದಲ್ಲಿ ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಕಿಣ್ವಗಳನ್ನ ಹೊಂದಿದೆ. ಅಲ್ಲಿ ಟ್ರಿಪ್ಸಿನ್ ಅನ್ನುವಂಥದ್ದು ಪ್ರೋಟೀನ್ ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಲೈಪೇಸ್ ಅನ್ನುವಂತಹ ಕಿಣ್ವವು ಅದು
ಕೊಬ್ಬನ್ನ ಜೀರ್ಣಿಸಲು ಸಹಾಯ ಮಾಡುತ್ತೆ. ನಂತರ ಸಣ್ಣ ಕರುಳಿನ ಭಿತ್ತಿಯು ಅನೇಕ ಗ್ರಂಥಿಗಳನ್ನ ಹೊಂದಿದ್ದು ಅವು ಕರುಳಿನ ರಸವನ್ನ ಸ್ರವಿಸುತ್ತದೆ. ಸಣ್ಣ ಕರುಳಿನಲ್ಲಿರುವ ಭಿತ್ತಿ ಏನ್ ಮಾಡುತ್ತೆ, ಅದು ಕರುಳಿನ ರಸವನ್ನ ಸ್ರವಿಸುತ್ತದೆ. ಹಾಗೆ ಇದರಲ್ಲಿರುವಂತಹ ಒಂದು ಕಿಣ್ವಗಳು ಅಂತಿಮವಾಗಿ ಸರಳ ರೂಪದ ಕೆಲವೊಂದು ಅಂಶಗಳನ್ನ ಪರಿವರ್ತನೆ ಮಾಡುತ್ತೆ. ನೋಡಿ ಇಲ್ಲಿ ಪ್ರೋಟೀನ್ಗಳು ಅಮೈನೋ ಆಮ್ಲವಾಗಿ, ಹಾಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲುಕೋಸ್ ಆಗಿ, ಕೊಬ್ಬುಗಳನ್ನ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತಿಸುತ್ತದೆ. ಈ ರೀತಿಯಾಗಿ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಇಲ್ಲಿ ನೀವು 3 ಹಂತದಲ್ಲಿ ಇದನ್ನ ಬರಿಬೇಕಾಗತ್ತೆ. ಯಕೃತ್ನಿಂದ ಬಿಡುಗಡೆಯಾಗುವಂತ ಪಿತ್ತರಸದ ಕಾರ್ಯ, ಹಾಗೆ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವಂತ ಮೇದೋಜೀರಕ ರಸದ ಕಾರ್ಯ, ಹಾಗೆ ಕರುಳಿನ ರಸ ಅಂತಿಮವಾಗಿ ಯಾವ ರೀತಿಯಾಗಿ ಈ ಎಲ್ಲ ಒಂದು ಅಂಶಗಳನ್ನ ಪರಿವರ್ತನೆ ಮಾಡುತ್ತೆ. ಸಂಕೀರ್ಣ ರೂಪದಲ್ಲಿರುವಂತಹ ಒಂದು ಪೋಷಕಾಂಶಗಳನ್ನ ಸರಳ ರೂಪಕ್ಕೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡುತ್ತೆ. ಈ 3 ಹಂತಗಳನ್ನ ಸರಿಯಾಗಿ ಆ ಒಂದು ಕಿಣ್ವಗಳ ಹೆಸರಿನ ಜೊತೆ, ಹಾಗೆ ಅಂತಿಮವಾಗಿ ಯಾವ ರೂಪಕ್ಕೆ ಬದಲಾಗತ್ತೆ ಅನ್ನೋದನ್ನೆಲ್ಲ ಸರಿಯಾಗಿ ಬರೆದ್ರೆ ನಿಮ್ಗೆ ಪೂರ್ಣವಾದ ಅಂಕ ದೊರೆಯುತ್ತೆ. ನೋಡಿ, ಈ ರೀತಿಯಾಗಿ ನೀವು ಇದನ್ನ ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುತ್ತದೆ, ಸಮರ್ಥಿಸಿ ಅಂತ ಇದೆ. ಕಪ್ಪೆಗಳು ಮತ್ತು ಹಲ್ಲಿಗಳನ್ನ ನಾವೇನಂತ ಕರಿತೇವೆ? ಅವುಗಳನ್ನ ಶೀತ ರಕ್ತ ಪ್ರಾಣಿಗಳು ಅಂತ ಕರಿತೇವೆ. ಕಪ್ಪೆಗಳು ಮತ್ತು ಹಲ್ಲಿಗಳು ಶೀತ ರಕ್ತ ಪ್ರಾಣಿಗಳು. ಅವು ತಮ್ಮ ದೇಹದ ಉಷ್ಣತೆಯನ್ನ ವಾತಾವರಣಕ್ಕೆ ಅನುಗುಣವಾಗಿ ಏನ್ ಮಾಡುತ್ತೆ, ಬದಲಾವಣೆ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಕಪ್ಪೆಗಳು ಮತ್ತು ಹಲ್ಲಿಗಳು ಶೀತ ರಕ್ತ ಪ್ರಾಣಿಗಳಾಗಿರೋದ್ರಿಂದ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದ್ರೆ ಅದನ್ನ ತಮ್ಮ ದೇಹದ ಉಷ್ಣತೆಯನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದೆ. 4ನೇ ಪ್ರಶ್ನೆಯನ್ನ ನೋಡಿ. ತೆರೆದ ಪತ್ರರಂಧ್ರವನ್ನ ತೋರಿಸುವ ಚಿತ್ರವನ್ನ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ನೋಡಿ, ತೆರೆದ ಪತ್ರರಂಧ್ರದಲ್ಲಿ ಕಾವಲು ಜೀವಕೋಶಗಳು ಮತ್ತೆ ಪತ್ರರಂಧ್ರದ ಒಂದು ಚಿತ್ರವನ್ನ ಭಾಗವನ್ನ ನೀವು ಗುರುತಿಸಬೇಕು. ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿದೆ. ಇಲ್ಲೇನಿರುತ್ತೆ ಅಂದ್ರೆ ಇದನ್ನ ತೆರೆದ ಪತ್ರರಂಧ್ರ ಅಂತ ಕರಿತೇವೆ, ಇದನ್ನ ಮುಚ್ಚಿದ ಪತ್ರರಂಧ್ರ ಅಲ್ವಾ. ಇದನ್ನ ಗಾರ್ಡ್ ಸೆಲ್ಸ್ ಅಂದ್ರೆ ಅವುಗಳನ್ನ ನಾವೇನಂತ ಕರಿತೇವೆ, ಕಾವಲು ಜೀವಕೋಶಗಳು ಅಂತ ಇದೆ. ಸ್ಟೊಮಾಟಲ್ ಪೋರ್ ಅಂದ್ರೆ ಪತ್ರರಂಧ್ರ, ಹಾಗೆ ಕ್ಲೋರೋಪ್ಲಾಸ್ಟ್ ಅಲ್ವಾ. ಈ ರೀತಿಯಾಗಿ ನೀವು ಎರಡು ಒಂದು ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಪನ್ ಸ್ಟೊಮಾಟ ಮತ್ತೆ ಕ್ಲೋಸ್ಡ್ ಅಂದ್ರೆ ಮುಚ್ಚಿದ ಪತ್ರರಂಧ್ರ, ಹಾಗೆ ತೆರೆದ ಪತ್ರರಂಧ್ರ, ಎರಡು ಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ನೋಡಿ, ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯಗಳನ್ನ ಪ್ರತಿನಿಧಿಸುತ್ತವೆ. ಅದನ್ನ ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡಿ, 1, 2, 3 ಅಂತ 3 ಪ್ರಾಣಿಗಳ ಹೃದಯ ಚಿತ್ರವನ್ನ ಪ್ರತಿನಿಧಿಸುವ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. 2 ಕೋಣೆಗಳ ಹೃದಯ, 4 ಕೋಣೆಗಳ ಹೃದಯ, ಇಲ್ಲಿ 3 ಕೋಣೆಯ ಹೃದಯದ ಚಿತ್ರವನ್ನ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ, ಏಕೆ? ಯಾವೊಂದು ಜೀವಿಗಳಿಗೆ ಅಧಿಕ ಶಕ್ತಿಯ ಅವಶ್ಯಕತೆ ಇದೆ? ಇಲ್ಲಿ ಸ್ತನಿಗಳು ಮತ್ತೆ ಪಕ್ಷಿಗಳು ಅಲ್ವಾ. ಸ್ತನಿಗಳು ಮತ್ತು ಪಕ್ಷಿಗಳು ಅಧಿಕ ಶಕ್ತಿಯ ಅವಶ್ಯಕತೆಯನ್ನ ಹೊಂದಿದೆ. ಯಾಕೆಂದ್ರೆ ಕಾರಣ ತಮ್ಮ ದೇಹದ ಉಷ್ಣತೆಯನ್ನ ನಿಯಂತ್ರಿಸ್ಲಿಕ್ಕೆ, ತಮ್ಮ ದೇಹದ ಉಷ್ಣತೆಯನ್ನ ಅವು ಕಾಪಾಡಿಕೊಳ್ಳಿಕ್ಕೆ ಈ ಒಂದು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಪ್ರಶ್ನೆಯನ್ನ ನೋಡಿ, ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ? ಇವುಗಳಲ್ಲಿ ಎರಡನೇ ಚಿತ್ರ ಏನಿದೆ ಅದು ಅಧಿಕ ಶಕ್ತಿಯ
ಪ್ರಾಣಿಗಳಿಗೆ ಉಪಯುಕ್ತ, ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ. ಕಾರಣ ಇದು 4 ಕೋಣೆಗಳ ಹೃದಯವನ್ನ ಹೊಂದಿರೋದ್ರಿಂದ, ಈ ಒಂದು ಚಿತ್ರದಲ್ಲಿ 4 ಕೋಣೆಗಳ ಹೃದಯ ಇರೋದ್ರಿಂದ ಅಲ್ಲಿ ಏನಾಗತ್ತೆ, ಆಕ್ಸಿಜನ್ ಯುಕ್ತ ಮತ್ತೆ ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿಸಿರೋದ್ರಿಂದ ಹೆಚ್ಚಿನ ಶಕ್ತಿಯ ಬಿಡುಗಡೆಗೆ ಅದು ಸಹಾಯ ಮಾಡುತ್ತೆ ಅಲ್ವಾ. ಅದು ಸ್ತನಿಗಳಲ್ಲಿ ಮತ್ತೆ ಪಕ್ಷಿಗಳಲ್ಲಿ ಈ ಒಂದು ಶಕ್ತಿಯ ಉಪಯುಕ್ತತೆ ಹೆಚ್ಚಾಗಿದೆ ಅನ್ನೋದನ್ನ ನಾವು ಹೇಳ್ಬಹುದು. ನೋಡಿ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ನಿನ್ ಪ್ರಶ್ನೆಗೆ ಹೋಗೋಣವಾ? ಇಲ್ಲಿ ನೋಡಿ, ಎಕ್ಸ್ ಮತ್ತು ವಾಯ್ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನ ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ನೋಡಿ, ಎಕ್ಸ್ ಮತ್ತೆ ವಾಯ್ ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ. ಸಣ್ಣ ಕರುಳಿನ ಅಂದಾಜು ಉದ್ದವನ್ನ ಕೊಟ್ಟಿದ್ದಾರೆ. 20ರಿಂದ 40 ಅಡಿಗಳು, 5ರಿಂದ 8 ಅಡಿಗಳು ಅಂತ ಇದೆ. ಇಲ್ಲಿ ನಾವು ಈ ಸಣ್ಣ ಕರುಳಿನ ಅಂದಾಜು ಉದ್ದವನ್ನ ಗಮನಿಸಿ ಅವು ಸಸ್ಯಾಹಾರಿನೋ ಅಥವಾ ಮಾಂಸಾಹಾರಿನೋ ಅನ್ನೋದನ್ನ ಕಂಡುಹಿಡಿಬಹುದು. ಗುರುತಿಸಿ ಮತ್ತೆ ಅವುಗಳನ್ನ ವೈಜ್ಞಾನಿಕ ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಇದೆ. ಅಲ್ಲಿ ವೈಜ್ಞಾನಿಕ ಕಾರಣವನ್ನ ನಾವು ಕೊಡ್ಬೇಕು. ಇಲ್ಲಿ ಎಕ್ಸ್ ಮತ್ತು ವಾಯ್ ಅಲ್ಲಿ ಯಾವುದು ಸಸ್ಯಾಹಾರಿ, ಯಾವುದು ಮಾಂಸಾಹಾರಿ? ಎಕ್ಸ್ ಅನ್ನ ನಾವು ಸಸ್ಯಾಹಾರಿ ಅಂತ ಹೇಳ್ಬಹುದು ಅಲ್ವಾ, ಸಸ್ಯಾಹಾರಿ. ವಾಯ್ ಅನ್ನ ಮಾಂಸಾಹಾರಿ ಅಂತ ಹೇಳ್ಬಹುದು. ಕಾರಣ ಕೊಡ್ಬೇಕು ಅಲ್ವಾ, ವೈಜ್ಞಾನಿಕ ಕಾರಣವನ್ನ ಕೊಡ್ಬೇಕು. ಇಲ್ಲಿ ಸಸ್ಯಾಹಾರಿಗಳು ಸೆಲ್ಯುಲೋಸ್ ಅನ್ನ ಜೀರ್ಣಿಸಲು ಅಲ್ವಾ, ಸಸ್ಯಗಳಲ್ಲಿ ಪ್ರಮುಖವಾಗಿ ಇರುವಂತಹ ಒಂದು ಅಂಶ ಯಾವುದು? ಸೆಲ್ಯುಲೋಸ್ ಅಲ್ವಾ. ಆ ಸೆಲ್ಯುಲೋಸ್ ಅನ್ನುವಂತಹ ಒಂದು ಪೋಷಕಾಂಶವನ್ನ ಜೀರ್ಣಿಸಲು ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಸೆಲ್ಯುಲೋಸ್ ಜೀರ್ಣಿಸಲು ಇದೊಂದು ಸಂಕೀರ್ಣವಾದ ಪೋಷಕಾಂಶವಾಗಿದ್ದು ಇದನ್ನ ಜೀರ್ಣಿಸಲು ಹೆಚ್ಚಿನ ಅಥವಾ ಉದ್ದದ ಸಣ್ಣ ಕರುಳಿನ ಅಗತ್ಯವಿದೆ. ಆದ್ದರಿಂದ ಸಸ್ಯಾಹಾರಿಗಳಲ್ಲಿ ಉದ್ದನೆಯ ಸಣ್ಣ ಕರುಳು ಕಂಡು ಬರುತ್ತದೆ. ಆದ್ರೆ ಮಾಂಸಾಹಾರಿಗಳಲ್ಲಿ ಮಾಂಸಾಹಾರಿಗಳು ಸಸ್ಯಗಳನ್ನ ತಿನ್ನೋದಿಲ್ಲ ಅಲ್ವಾ, ಬೇರೆ ಒಂದು ಸಸ್ಯಾಹಾರಿಗಳನ್ನ ತಿಂದು ಅವು ಜೀವಿಸುತ್ತೆ. ಆದ್ರೆ ಮಾಂಸಾಹಾರಿಗಳಲ್ಲಿ ಮಾಂಸವನ್ನ ಜೀರ್ಣಿಸಲಿಕ್ಕೆ ಯಾವುದೇ ಹೆಚ್ಚಿನ ಉದ್ದದ ಸಣ್ಣ ಕರುಳಿನ ಅಗತ್ಯವಿಲ್ಲ. ಮಾಂಸಾಹಾರಿಗಳಲ್ಲಿ ಆ ಒಂದು ಮಾಂಸದಲ್ಲಿ ಏನಿರೋದಿಲ್ಲ, ಸೆಲ್ಯುಲೋಸ್ ಅನ್ನುವಂಥ ಒಂದು ಸಂಕೀರ್ಣವಾದ ಪದಾರ್ಥ ಹೆಚ್ಚಾಗಿರೋದಿಲ್ಲ. ಆದ್ರಿಂದ ಮಾಂಸಾಹಾರಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಕಡಿಮೆಯಾಗಿರುತ್ತದೆ. ಪ್ರಶ್ನೆಯನ್ನ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ನೋಡಿ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕ್ಲಿಕ್ಕೆ ಯಾವ ವಿಧಾನಗಳನ್ನ ಬಳಸುತ್ತೆ? ಪ್ರಾಣಿಗಳಲ್ಲಿ ಬೇರೆ ಬೇರೆ ವಿಧಾನಗಳು ಕಂಡು ಬರುತ್ತೆ ಅಲ್ವಾ. ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕ್ಲಿಕ್ಕೆ ಪ್ರಮುಖವಾಗಿ ವಿಸರ್ಜನಾಂಗ ವ್ಯೂಹ ಇದೆ ಅಲ್ವಾ. ಆದ್ರೆ ಸಸ್ಯಗಳಲ್ಲಿ ಬೇರೆ ಬೇರೆ ವಿಧಾನದ ಮೂಲಕ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲಾಗತ್ತೆ. ನೋಡಿ, ಮೊದಲನೇದಾಗಿ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ. ಸಸ್ಯಗಳಿಗೆ ಅಗತ್ಯವಿಲ್ಲದ ನೀರಿನ ಅಂಶವನ್ನು ನಾವು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತೆ. ಹಾಗೆ ಇತರ ತ್ಯಾಜ್ಯಗಳಿಗಾಗಿ ಸಸ್ಯಗಳು ಮೃತ ಜೀವಕೋಶಗಳಿರುವ ತಮ್ಮ ಅನೇಕ ಅಂಗಾಂಶಗಳನ್ನ ಬಳಸುತ್ತವೆ ಮತ್ತು ಕೆಲವೊಮ್ಮೆ ಅವು ಎಲೆಗಳಂತ ಭಾಗಗಳನ್ನ ಕಳೆದುಕೊಳ್ಳುತ್ತೆ. ಎಲೆಗಳ ಮೂಲಕನೂ ಕೂಡ ಅವು ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುತ್ತೆ. ಹಾಗೆ ಅನೇಕ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗತ್ತೆ. ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಬಹುದು. ಸಂಗ್ರಹವಾದ ನಂತರ
ಅದೇನಾಗತ್ತೆ, ಉದುರಿ ಹೋಗುತ್ತೆ. ಆ ಉದುರಿ ಹೋಗುವಂತಹ ಒಂದು ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿರುತ್ತೆ. ವಿಶೇಷವಾಗಿ ಹಳೆಯ ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತೆ. ನೀವು ಕೇಳಿರ್ಬಹುದು, ಈ ರಾಳ ಮತ್ತು ಅಂಟು ಅನ್ನುವಂಥದ್ದು ಅದು ಕೂಡ ಸಸ್ಯದ ತ್ಯಾಜ್ಯವನ್ನ ಹೊರಹಾಕುವಂತಹ ಒಂದು ವಿಧ ಅಂತ ಹೇಳ್ಬೋದು. ಹಾಗೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲೂ ಕೂಡ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸುತ್ತವೆ. ಆ ಮಣ್ಣಿಗೆ ಯಾವ ಒಂದು ಭಾಗಗಳು ಸಂಪರ್ಕ ಹೊಂದಿರುತ್ತೋ ಆ ಒಂದು ಭಾಗಗಳ ಮೂಲಕ ತ್ಯಾಜ್ಯ ವಸ್ತುಗಳನ್ನ ಮಣ್ಣಿಗೂ ಕೂಡ ಅವು ವಿಸರ್ಜಿಸುತ್ತೆ. ನೋಡಿ, ಈ ರೀತಿಯಾಗಿ ಸಸ್ಯಗಳಲ್ಲಿ ವಿಸರ್ಜನೆ ಕಂಡು ಬರುತ್ತೆ. ವಿವಿಧ ರೀತಿಯಾದಂತಹ ಒಂದು ವಿಸರ್ಜನೆ. ಮುಂದಿನ ಪ್ರಶ್ನೆ ನೋಡಿ, ಕ್ಸೈಲಂ ಅಂಗಾಂಶದ ಕಾರ್ಯಗಳನ್ನ ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಅಂತ ಇದೆ. ಹಾಗೆ ಎರಡನೇ ಪ್ರಶ್ನೆಯನ್ನ ಬಿ ನೋಡಿ, ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನ ವಿವರಿಸಿ. ಮೊದಲನೇದಾಗಿ ಕ್ಸೈಲಂ ಅಂಗಾಂಶವನ್ನ ಫ್ಲೋಯಂ ಅಂಗಾಂಶದ ಕಾರ್ಯಗಳ ಜೊತೆ ಹೋಲಿಸಿ. ಕ್ಸೈಲಂ ನೀರನ್ನ ಪ್ರಮುಖವಾಗಿ ನೀರು ಸಾಗಾಣಿಕೆಗೆ ಸಹಕರಿಸುವಂತಹ ಒಂದು ಅಂಗಾಂಶ. ಫ್ಲೋಯಂ ಅನ್ನುವಂಥದ್ದು ಆಹಾರ ಸಾಗಾಣಿಕೆ ಅಲ್ವಾ. ಇಲ್ಲಿ ಕ್ಸೈಲಂನಲ್ಲಿ ನೀರು ಸರಳ ಭೌತ ಬಲಗಳನ್ನ ಬಳಸಿಕೊಂಡು ಬಲದ ಸಹಾಯದಿಂದ ಏನಾಗತ್ತೆ, ನೀರು ಸರಳ ಭೌತ ಬಲದ ಸಹಾಯದಿಂದ ಬೇರಿನಿಂದ ಎಲೆಯವರೆಗೆ ಸಾಗಾಣಿಕೆ ಆಗತ್ತೆ. ಎಷ್ಟು ಎತ್ತರದ ಮರವಿದ್ರೂ ಕೂಡ ಏನಾಗತ್ತೆ, ಅದು ಸರಳ ಭೌತ ಬಲಗಳನ್ನ ಬಳಸಿಕೊಂಡು ಮಣ್ಣಿನಲ್ಲಿರುವಂತಹ ನೀರು ಬೇರಿಗೆ ಪ್ರವೇಶಿಸಿ ನಂತರ ಅದು ಎಲೆಗಳಿಗೆ ಪ್ರವೇಶಿಸುತ್ತೆ. ಹಾಗೆ ಇಲ್ಲಿ ನೀರು ಕೇವಲ ಏಕಮುಖವಾಗಿ ಚಲಿಸುತ್ತೆ. ನೀರು ಏಕಮುಖವಾಗಿ ಅಂದ್ರೆ ಬೇರಿನಿಂದ ಸಸ್ಯದ ಎಲೆಯ ಭಾಗಕ್ಕೆ ಅಲ್ವಾ, ಎಲೆಯ ಭಾಗದಿಂದ ಬೇರೆ ಬೇರೆ ಭಾಗಕ್ಕೆ ಅದು, ಅಥವಾ ಎಲೆಯಿಂದ ಇನ್ನೊಂದು ಭಾಗಕ್ಕೆ ಅದು ಏನಾಗೋದಿಲ್ಲ, ಪ್ರಮುಖವಾಗಿ ಅಲ್ಲಿ ಸಾಗಾಣಿಕೆ ಆಗೋದಿಲ್ಲ ಅಲ್ವಾ. ಇಲ್ಲಿ ATP ಇಂದ ಉತ್ಪತ್ತಿಯಾಗುವ ಶಕ್ತಿಯನ್ನ ಬಳಸಿಕೊಂಡು ಇಲ್ಲಿ ಆಹಾರ ವಸ್ತುಗಳ ಸಾಗಾಣಿಕೆಯನ್ನ ಮಾಡಲಾಗತ್ತೆ. ಫ್ಲೋಯಂ ಅಂಗಾಂಶವು ATPಯನ್ನ ಬಳಸಿಕೊಳ್ಳುತ್ತೆ. ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡ್ಲಿಕ್ಕೆ ಅಲ್ಲಿ ATPಯನ್ನ ಬಳಸಿಕೊಳ್ಳುತ್ತೆ. ಹಾಗೆ ಈ ಒಂದು ಆಹಾರ ವಸ್ತುಗಳ ಸಾಗಾಣಿಕೆ ಎರಡು ದ್ವಿಮುಖ ಕ್ರಿಯೆಯಾಗಿದೆ. ದ್ವಿಮುಖ ಅಂದ್ರೆ ಕೆಳಮುಖ ಮತ್ತೆ ಮೇಲ್ಮುಖ ಅಲ್ವಾ. ಮೇಲ್ಮುಖವಾಗಿಯೂ ಕೂಡ ನಡೆಯುತ್ತೆ, ಹಾಗೆ ಕೆಳಮುಖವಾಗಿಯೂ ಕೂಡ ನಡೆಯುತ್ತೆ. ನೋಡಿ, ಈ ಆಹಾರ ಎಲ್ಲಿ ಉತ್ಪಾದನೆ ಆಗತ್ತೆ, ಅದು ಎಲೆಗಳಲ್ಲಿ ಅಲ್ವಾ. ಎಲೆಗಳಿಂದ ಕೆಲವೊಂದು ಸಲ ಬೇರಿನ ಭಾಗಕ್ಕೂ ಕೂಡ ಆಹಾರಗಳ ಸಾಗಾಣಿಕೆ ಆಗತ್ತೆ. ಬೇರೆ ಚಿಗುರಿನ ಭಾಗಕ್ಕೆ, ಬೇರೆ ಬೇರೆ ಭಾಗಕ್ಕೆ ಆಹಾರ ಸಾಗಾಣಿಕೆ ಆಗತ್ತೆ. ಆದ್ರಿಂದ ಇದನ್ನ ಮೇಲ್ಮುಖವಾಗಿಯೂ ಕೂಡ ಆ ಒಂದು ಆಹಾರ ಸಾಗಾಣಿಕೆ ಆಗತ್ತೆ, ಹಾಗೆ ಕೆಳಮುಖವಾಗಿಯೂ ಕೂಡ ಆಹಾರ ಸಾಗಾಣಿಕೆ ಆಗತ್ತೆ ಅಂತ ಹೇಳ್ತೇವೆ ಅಲ್ವಾ. ನೋಡಿ, ಈ ರೀತಿಯಾಗಿ ನೀವು ಕ್ಸೈಲಂ ಮತ್ತು ಫ್ಲೋಯಂನ ಕಾರ್ಯಗಳನ್ನ ಹೋಲಿಸಬೇಕು. ಇದನ್ನ ನೀಟಾಗಿ ಬರಿಬೇಕು. ಕ್ಸೈಲಂ ಅಂಗಾಂಶದ ಕಾರ್ಯಗಳನ್ನ ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಅಂತ ಇದೆ. ಎರಡನೇ ಪ್ರಶ್ನೆಯನ್ನ ನೋಡಿ, ಸಸ್ಯಗಳಲ್ಲಿ ರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಯಾವ ರೀತಿಯಾಗಿ ಅನಿಲಗಳ ವಿನಿಮಯ ಆಗತ್ತೆ ಅಂತ. ಮೊದಲನೇದಾಗಿ ನೋಡಿ, ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ನ ಅಗತ್ಯವಿಲ್ಲದಿದ್ದಾಗ ಸಸ್ಯವು ಈ ರಂಧ್ರಗಳನ್ನ ಮುಚ್ಚುತ್ತದೆ. ಮತ್ತೆ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾವಲು ಜೀವಕೋಶಗಳ ಕಾರ್ಯವಾಗಿದೆ. ಇದು ಪ್ರಮುಖವಾಗಿ ಒಂದು ಫಸ್ಟ್ ಪಾಯಿಂಟ್ ಅಂತ ಹೇಳ್ಬಹುದು. ಹಾಗೆ ಉಸಿರಾಟದ ಸಂದರ್ಭದಲ್ಲಿ ಏನಾಗತ್ತೆ,
ಆಕ್ಸಿಜನ್ ಪತ್ರರಂಧ್ರಗಳ ಮೂಲಕ ಪ್ರವೇಶಿಸುತ್ತೆ. ಪತ್ರರಂಧ್ರದ ಮೂಲಕ ಸಸ್ಯವನ್ನ ಪ್ರವೇಶಿಸುತ್ತೆ. ಹಾಗೆ ಬಿಡುಗಡೆಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಪತ್ರರಂಧ್ರಗಳ ಮೂಲಕ ಹೊರಹಾಕಲ್ಪಡುತ್ತದೆ. ಇದು ಉಸಿರಾಟದಲ್ಲಿ. ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಅನಿಲಗಳ ವಿನಿಮಯ ಆಗತ್ತೆ? ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪತ್ರರಂಧ್ರದ ಒಳಗೆ ಹಾಗೆ ಒಳಗೆ ಪ್ರವೇಶಿಸುತ್ತೆ, ಅಂದ್ರೆ ಸಸ್ಯದ ದೇಹದ ಒಳಗೆ ಪ್ರವೇಶಿಸುತ್ತೆ. ಹಾಗೆ ಆಕ್ಸಿಜನ್ ಸಸ್ಯದಿಂದ ಹೊರಕ್ಕೆ ಹಾಕಲ್ಪಡುತ್ತೆ. ಇದು ಕೂಡ ಪತ್ರರಂಧ್ರದ ಮೂಲಕ ಜರುಗುವ ಅನಿಲಗಳ ವಿನಿಮಯವಾಗಿದೆ. ಈ ರೀತಿಯಾಗಿ ನೀವು ದ್ಯುತಿ ಸಂಶ್ಲೇಷಣೆ ಮತ್ತೆ ಉಸಿರಾಟ ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕು. ಈ ಒಂದು ಪಾಯಿಂಟ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ನೋಡಿ. ಸಸ್ಯಗಳ ಪತ್ರರಂಧ್ರಗಳೇನಾಗತ್ತೆ, ಅವು ಕಾವಲು ಜೀವಕೋಶಗಳ ಸಹಾಯದಿಂದ ಮುಚ್ಚಿಕೊಳ್ಳುತ್ತೆ. ಯಾವಾಗ ಯಾವಾಗ ಈ ಒಂದು ಅನಿಲಗಳ ಅಗತ್ಯವಿಲ್ಲದೆ ಇದ್ದಾಗ. ಮುಂದಿನ ಪ್ರಶ್ನೆಯನ್ನ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆಗೆ ಮಾನವನ ಹೃದಯದ ರಚನೆಯು ಹೇಗೆ ಸಹಾಯಕವಾಗಿದೆ ವಿವರಿಸಿ ಅಂತ ಇದೆ. ಮಾನವನ ಹೃದಯದಲ್ಲಿ ಏನಾಗುತ್ತೆ, ಆಕ್ಸಿಜನ್ ಸಹಿತ ಮತ್ತೆ ಆಕ್ಸಿಜನ್ ರಹಿತ ರಕ್ತ ಏನಾಗೋದಿಲ್ಲ, ಅವು ಮಿಶ್ರಣಗೊಳ್ಳೋದಿಲ್ಲ ಅಲ್ವಾ. ಆದ್ರಿಂದ ಈ ರೀತಿಯಾದಂತ ಸಾಗಾಣಿಕೆಗೆ ಮಾನವನ ಹೃದಯದ ರಚನೆ ಹೇಗೆ ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ಎರಡನೇದಾಗಿ, ಮಾನವನಲ್ಲಿ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೀರಲ್ಪಡುತ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನ ತಿಳಿಸಿ ಅಂತ ಇದೆ. ಇದು 4 ಅಂಕದ ಪ್ರಶ್ನೆ. ಈ ಒಂದು ಪ್ರಶ್ನೆ 2 ಅಂಕಗಳನ್ನ ಹೊಂದಿದೆ. ಹಾಗೆ ಬಿ ಅನ್ನುವಂತ ಪ್ರಶ್ನೆ 2 ಅಂಕಗಳ ಪ್ರಶ್ನೆ ಅಂತ ಹೇಳ್ತೇವೆ ನೋಡಿ. ಆಕ್ಸಿಜನ್ ಯುಕ್ತ ಮತ್ತೆ ಆಕ್ಸಿಜನ್ ರಹಿತ ರಕ್ತವನ್ನ ಸಾಗಿಸಲು ಹೃದಯದಲ್ಲಿ 4 ಕೋಣೆಗಳ ಹೃದಯ ಇದೆ ಅಲ್ವಾ. 4 ಕೋಣೆಗಳ ಹೃದಯದ ಎಡಭಾಗ ಹಾಗೂ ಬಲಭಾಗ ಸೆಪ್ಟಮ್ ಅನ್ನುವಂತಹ ಒಂದು ಭಿತ್ತಿಯಿಂದ ಬೇರ್ಪಡಿಸಲ್ಪಟ್ಟಿದೆ. ಸೆಪ್ಟಮ್ ಅನ್ನುವಂತಹ ಒಂದು ಭಿತ್ತಿಯಿಂದ ಎಡಭಾಗ ಮತ್ತು ಬಲಭಾಗ ಅಲ್ಲೇನಾಗಿದೆ, ಮಧ್ಯದಲ್ಲಿ ಸೆಪ್ಟಮ್ ಅನ್ನುವಂತಹ ಒಂದು ಭಿತ್ತಿ ಇದೆ ಅಲ್ಲ ಅಲ್ವಾ. ಆದ್ರಿಂದ ಏನಾಗತ್ತೆ, ಎಡಭಾಗದಲ್ಲಿ ಬರುವಂತಹ ಒಂದು ಆಕ್ಸಿಜನ್ ಯುಕ್ತ ರಕ್ತ ಹಾಗೆ ಬಲಭಾಗದಲ್ಲಿ ಬರುವಂತಹ ಆಕ್ಸಿಜನ್ ರಹಿತ ರಕ್ತ ಏನಾಗುದಿಲ್ಲ, ಅಲ್ಲಿ ಮಿಶ್ರಣಗೊಳ್ಳೋದಿಲ್ಲ. ಈ ರೀತಿಯಾಗಿ ಹೃದಯದ ರಚನೆಯು ಆಕ್ಸಿಜನ್ ರಹಿತ ರಕ್ತ ಮತ್ತೆ ಆಕ್ಸಿಜನ್ ಯುಕ್ತ ರಕ್ತವನ್ನ ಬೇರ್ಪಡಿಸುತ್ತದೆ. ಹಾಗೆ ಮಾನವರಲ್ಲಿ ಪಚನಗೊಂಡ ಆಹಾರವು ರಕ್ತಕ್ಕೆ ಹೇಗೆ ರಕ್ತಕ್ಕೆ ಹೀರಲ್ಪಡುತ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನ ತಿಳಿಸಿ ಅಂತ ಇದೆ. ಇಲ್ಲಿ ಮಾನವನಲ್ಲಿ ಪಚನಗೊಂಡ ಆಹಾರವು ಎಲ್ಲಿ ಪಚನಗೊಳ್ಳುತ್ತೆ, ಸಣ್ಣ ಕರುಳಿನಲ್ಲಿ ಪಚನಗೊಳ್ಳುತ್ತೆ ಅಲ್ವಾ. ಪಚನಗೊಂಡ ಆಹಾರವು ವಿಲ್ಲೈ ಅನ್ನುವಂತಹ ರಚನೆಗಳ ಮೂಲಕ ಏನಾಗತ್ತೆ, ಅದು ಹೀರಲ್ಪಡುತ್ತದೆ. ಪಚನಗೊಂಡ ಆಹಾರವು ರಕ್ತಕ್ಕೆ ಸಾಗಿಸಲ್ಪಡುತ್ತೆ. ಹಾಗೆ ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನ ತಿಳಿಸಿ ಅಂತ ಇದೆ ನೋಡಿ. ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನ ತಿಳಿಸಿ ಅಂತ ಇದೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಜೀರ್ಣವಾದ ಆಹಾರವು ಕರುಳಿನ ಗೋಡೆಗಳಿಂದ ಹೀರಲ್ಪಡುತ್ತದೆ. ಸಣ್ಣ ಕರುಳಿನ ಗೋಡೆಗಳು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಂತಹ ರಚನೆಯನ್ನ ಹೊಂದಿದ್ದು ಅವು ಆಹಾರವನ್ನ ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನ ಹೆಚ್ಚಿಸುತ್ತವೆ. ವಿಲ್ಲೈಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಅವು ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಈ ರೀತಿಯಾಗಿ ಒಂದು ಜೀರ್ಣಗೊಂಡ ಆಹಾರ ಏನಾಗುತ್ತೆ, ರಕ್ತಕ್ಕೆ ಅದು ಹೀರಲ್ಪಡುತ್ತೆ. ನಂತರದ 2ನೇ ಪ್ರಶ್ನೆಯನ್ನ ನೋಡಿ. ರಕ್ತವು
ಪ್ಲಾಸ್ಮಾ ಎನ್ನುವಂತಹ ದ್ರವ ಮಾಧ್ಯಮವನ್ನ ಹೊಂದಿದೆ. ಅದರಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ. ಆಹಾರ ಅಗತ್ಯ ವಸ್ತುಗಳು ಅಂತ ಕೇಳಿದರೆ ನಾನಿಲ್ಲಿ ಎಲ್ಲ ವಸ್ತುಗಳನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ. ಪ್ಲಾಸ್ಮಾ ಈ ಒಂದು ಆಹಾರ ವಸ್ತುಗಳಂದ್ರೆ ಪೋಷಕಾಂಶಗಳಿರಬಹುದು ಅಥವಾ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಪ್ಲಾಸ್ಮಾ ಸಾಗಿಸುತ್ತದೆ. ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ. ಹಾಗೆ ಲವಣಗಳಂತ ಕೆಲವು ವಸ್ತುಗಳು ಕೂಡ ರಕ್ತದಿಂದ ಸಾಗಿಸಲ್ಪಡುತ್ತದೆ. ಈ ರೀತಿಯಾಗಿ ಅಗತ್ಯ ವಸ್ತುಗಳ ಸಾಗಾಣಿಕೆ ರಕ್ತದ ಮೂಲಕ ನಡೆಯುತ್ತದೆ. ನೆಕ್ಸ್ಟ್ ನೋಡಿ, ಜಠರ ಮತ್ತು ಸಣ್ಣ ಕರುಳಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಇಲ್ಲಿ ನೀವು ಆಲ್ರೆಡಿ ಸಣ್ಣ ಕರುಳಿನಲ್ಲಿ ಯಾವ ರೀತಿಯಾಗಿ ಆಹಾರ ವಸ್ತುಗಳ ಪಚನ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಅಲ್ವಾ? ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಎರಡು ಕೇಳಿದ್ದಾರೆ, ಜಠರದಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ, ಹಾಗೆ ಸಣ್ಣ ಕರುಳಿನಲ್ಲಿ. ಹಾಗಾದ್ರೆ ನಾವು ಜಠರದಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸಣ್ಣ ಕರುಳಿನಲ್ಲಿ ಆಲ್ರೆಡಿ ನಾವು ನೋಡ್ಕೊಂಡಿದ್ದೇವೆ ಅಲ್ವಾ? ಇಲ್ಲಿ ಜಠರದ ಗ್ರಂಥಿಗಳಿಂದ ಏನಾಗತ್ತೆ, ಕೆಲವೊಂದು ರಾಸಾಯನಿಕಗಳು ಬಿಡುಗಡೆಯಾಗತ್ತೆ. ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ, ಹಾಗೆ ಮ್ಯೂಕಸ್ ಅಥವಾ ಲೋಳೆ ಅಂತ ಕರಿತೇವೆ ನಾವು, ಲೋಳೆ, ಹಾಗೆ ಪೆಪ್ಸಿನ್ ಅನ್ನುವಂತಹ ಕಿಣ್ವ. ಇಲ್ಲಿ HCl ಪೆಪ್ಸಿನ್ ಪ್ರೋಟೀನ್ ಅನ್ನ ಜೀರ್ಣಗೊಳಿಸಲಿಕ್ಕೆ ಆಮ್ಲೀಯ ಮಾಧ್ಯಮವನ್ನ ಒದಗಿಸುತ್ತದೆ. ಪೆಪ್ಸಿನ್ ಪ್ರೋಟೀನ್ ಅನ್ನ ಜೀರ್ಣಗೊಳಿಸಲು HCl ಆಮ್ಲೀಯ ಮಾಧ್ಯಮವನ್ನ ಒದಗಿಸುತ್ತದೆ. ಹಾಗೆ ಲೋಳೆ ಜಠರದ ಗೋಡೆಗಳನ್ನ ಅದು ಸಂರಕ್ಷಣೆ ಮಾಡುತ್ತೆ. HCl ನಿಂದ ಉಂಟಾಗುವಂತಹ ಒಂದು ಹಾನಿಯನ್ನ, ಜಠರದ ಗೋಡೆಗೆ ಉಂಟಾಗುವಂತಹ ಹಾನಿಯನ್ನ ಈ ಲೋಳೆಯು ಅದು ಸಂರಕ್ಷಣೆ ಮಾಡುತ್ತೆ ಅಲ್ವಾ? ಈ ರೀತಿಯಾಗಿ ಈ ಮೂರು ಒಂದು ರಾಸಾಯನಿಕಗಳ ಕಾರ್ಯವನ್ನ ನೀವು ಬರಿಬೇಕು. HCl ನ ಕಾರ್ಯ ಏನು? ಅದು ಆಮ್ಲೀಯ ಮಾಧ್ಯಮ, ಆಹಾರವನ್ನ ಆಮ್ಲೀಯವಾಗಿಸುತ್ತೆ. ಕಾರಣ ಪೆಪ್ಸಿನ್ ಆಮ್ಲೀಯ ಮಾಧ್ಯಮದಲ್ಲಿ ಮಾತ್ರ ಅದು ಪ್ರೋಟೀನ್ ನ ಜೀರ್ಣಕ್ರಿಯೆಯನ್ನ ನಡೆಸುತ್ತೆ ಅಲ್ವಾ? ಈ ರೀತಿಯಾಗಿ ನೀವು ಈ ಮೂರು ಒಂದು ಅಂಶಗಳ ಕಾರ್ಯವನ್ನ ವಿವರಿಸಿದ್ರೆ ಜಠರದಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ ಅನ್ನೋದು ಕಂಪ್ಲೀಟ್ ಆಗತ್ತೆ. ನಂತರ ಸಣ್ಣ ಕರುಳಿನಲ್ಲಿ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದ್ದೇವೆ ಅಲ್ವಾ? ನೋಡಿ, ಇಷ್ಟು ಹೊತ್ತು ನಾವು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ ಅಲ್ವಾ? ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕೇಳ್ಬಹುದು, ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.